ನೀರಿಗಾಗಿ ಹಾಹಾಕಾರ. ಖಾಲಿ ಬಿಂದಿಗೆಗಳೊಂದಿಗೆ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು. ನೀರು ಬರಗಲ್ರಿ ಇಲ್ಲಿ 5 ವರ್ಷ ಆಯ್ತು. ಮತ್ತೆ ಹೋಗಿ ಟ್ಯಾಂಕಿಗೆ ತರಬೇಕು. ಟ್ಯಾಂಕಿಗೆ ಇರ್ಲಿಕ್ಕಂದ್ರೆ ಬಾವಿಗೆ ಹೋಗ್ಬೇಕು. ಈಗ ವಯಸ್ಸು ಅದಾರಿ ಮನ್ಯಾಗ, ಮತ್ತೆ ಅವ್ರಿಗೆ ಬೇಕಲ್ಲ ನೀರು ತರೋರು. ಹಂಗಾಗಿ ಇಲ್ಲಿ ನೀರ ಬಿಡೋದಿಲ್ರಿ. ನೀವು ಅಂಗಕ್ಕಿಲ್ಲ ಇದೀರಿ? ಹೌದ್ರಿ, ಅಂಗಕ್ಕಿಲ್ಲ ಇದೀರಿ. ನೀರು ಸರಿಯಾಗಿ ಬಿಡಂಗಿಲ್ರಿ ನೀರು. ಜಿಜಿಎಂ ನಾಳ ಎಷ್ಟು ವರ್ಷ ಆಯ್ತು? 5-6 ವರ್ಷ ಆಯ್ತ್ರಿ ಬಂದು. ಜಿಜಿಎಂ ನಾಳ ನೀರು ಸಂಪೂರ್ಣ ನಿಮ್ಗೆ ನೀರ ಬರ್ತಾವದ್ರಾಗ? ಇಲ್ರಿ, ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಬರಲ್ಲ, ಬಿಡಿಲ್ರಿ. ಊರಿಗೆ ನೀರಿಲ್ಲ ಅಂತ, ಅರ್ಧ ಊರಿಗೆ ನೀರ್ ಆಗಾಗಿಲ್ಲ ಅಂತ ಹೇಳಿ ಅಂದಾರ. ಯಾಕೆ ಅರ್ಧ ಊರನ್ನ ಅಷ್ಟ ಬದುಕಬೇಕು, ಉಳಿಗಾರ ಸಾಯ್ಬೇಕಂದ್ರ ಆಟ ರೀ, ಸಾಯ್ಬೇಕಂತ ಹೇಳ್ಯಾರ. ಹಂಗ ಇಲ್ಲಿ ಪೈಪ್ ಹೊಳದ ಅಂತ ಹೇಳ್ತಾರ್ರಿ. ಹಾನ್ರಿ, ಅದು ಚಲುವಾಗಿಲ್ಲ. ಮತ್ತೆ ಅದು ಬಿಡ್ತಾರ, ಒಟ್ಟಿಲ್ಲ ನಾಳೆ ಬರ್ತಾವ, ಬರೇ ಬರ್ತಾವ ಅಂತ ಹೇಳಿದ್ರ ಎಷ್ಟು ದಿನಕ್ಕೆ ಬರ್ತಾವ್ರಿ. ಬಿಸಿಲ ಇಲ್ಲಿ ಟ್ಯಾಂಕಿಗೆ ನೀರಲ್ರಿ. ನೀರ್ ನಮಗ ಟ್ಯಾಂಕಿಗೆ ಬಿಟ್ರಂದ್ರ ಬಿಡ್ಕೊಂಬರಕಂದ್ರ ಇದು ಟ್ಯಾಂಕಿಗೆ ಇಲ್ದ ಒಟ್ಟು ಬಾಯಿಗೆ ಹೋಗ್ಬೇಕ್ರಿ. ಮತ್ತೆ ಅವ್ನ ಹೊಲಸ್ ನೀರ್ ಕುಡಿದು ಅದಕ್ಕೇನ್ ಮ್ಯಾಗ ಒಟ್ಟು ಬೇನ್ ತಪ್ಪಲ್ ಬೀಳ್ತ್ರಿ. ಗ್ಯಾರಂಟಿ ಬುಡಕ ಇದಿಲ್ರಿ, ಸ್ವಲ್ಪ ಸತೆ ಇಲ್ರಿ ಅದಕ್ಕ. ಅದೆಲ್ಲ ಹಿಂಗತೆ ಹೊಲಸ್ನ್ಯಾಗ ಮಕ್ಳು ಮರಿ ಹೆಂಗ್ ಇದು ಮಾಡ್ಬೇಕ್ರಿ? ಹಿಂಗತೆ ಬುಡ್ಗಾಡ್ ಊರ್ರಿ ಇಡೀ ಬಿಸ್ಲಾಗ್ರಿ. ನೀರಿನ ಇಷ್ಟಕೊಂಡ ಸಮಸ್ಯೆ ಮಾಡಿದ್ರ ಅಂದ್ರೆ ಹೆಂಗ್ರಿ? ನಾವ್ ಇನ್ನೊಂದ್ ಏನಾರ ಕೇಳಕೋರಿ ಪಂಚಾಯತ್ಗೆ ಇಲ್ಲೇ ಹೇಳ್ಬೇಕು. 5 ದಿನ ಒಳಗಾಗಿ ಗ್ರಾಮದ ಎಲ್ಲ ಸಮಸ್ಯೆಯನ್ನ ಬಗೆಹರಿಸುವೆ ಎಂದ ಪಿಡಿಒ. ಆಯ್ತು, ಆಡಳಿತಾಧಿಕಾರಿಗಳ ಜೊತೆ ನಾವು ಈ ವಿಷಯವನ್ನ ಅವ್ರ ಗಮನಕ್ಕೆ ತಗೊಂಡ್ಬಂದು ಸಮಸ್ಯೆ ಒಂದು 15 ದಿನದೊಳಗೆ ಇತ್ಯರ್ಥ ಮಾಡ್ತೀವಿ ಅಂತೇಳಿ ಈ ಮೂಲಕ ಗ್ರಾಮಸ್ಥರಿಗೆ ವಿನಂತಿಸಿಕೊಳ್ತಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಮೊರಡಿ ಗ್ರಾಮ ಪಂಚಾಯಿತಿ ಗಾಣದಾಳ ಗ್ರಾಮದಲ್ಲಿ ಸುಮಾರು 4 ರಿಂದ 5 ವರ್ಷಗಳ ಹಿಂದೆಯೇ ಮನೆ ಮನೆಗೆ ಕುಡಿಯುವ ನೀರಿನ ಸರಬರಾಜು ಯೋಜನೆ ಪೂರ್ಣಗೊಂಡಿದ್ದು, ಆದರೆ ಅದರಲ್ಲಿ ಕುಡಿಯುವ ನೀರು ಎಂದಿಗೂ ಬರುತ್ತಿರದ ಕಾರಣ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ನೀರು ಸರಬರಾಜು ಮಾಡುವ ಸಾರ್ವಜನಿಕ ಪಬ್ಲಿಕ್ ಟ್ಯಾಂಕರ್ಗಳು ಸ್ವಚ್ಛತೆ ಕಾಪಾಡದ ಕಾರಣ ಗಲೀಜು ನೀರಿನಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ. ಗ್ರಾಮದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಇಲ್ಲ. ಅದಲ್ಲದೆ ಬೀದಿ ದೀಪ ಸಹಿತ ಇಲ್ಲ. ಈ ಕಾರಣ ವೃದ್ಧರು, ಮಹಿಳೆಯರು, ಮಕ್ಕಳು ರಾತ್ರಿ ವೇಳೆ ಓಡಾಡಲು ತೊಂದರೆಯಾಗುತ್ತಿದೆ. ಗಾಣದಾಳ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಖಾಲಿ ಬಿಂದಿಗೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಗ್ರಾಮದ ಸ್ವಚ್ಛತೆ ಬಗ್ಗೆ ಗಮನ ಹರಿಸದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನಮ್ಗ ಇದ್ರದ್ದು ಚರಂಡಿ ಇಲ್ರಿ, ಮನ್ಯಾಗ ನೀರು ಹಾಕೊಂತವ್ರಿ. ಮತ್ತೆ ಅದನ್ನ ಯಾರಿಗೆ ಹೇಳಿದ್ರು ಒಟ್ಟ ಇದನ್ನ ಮಾಡವಲ್ರಿ. ನಮ್ಗೆ ನಾಳಕ್ಕೆ ನೀರು ಬಿಡವಲ್ರಿ. ಹಂಗಾಗಿ ನಾವು ನಮಗೆ ನೀರಿನ ಸೌಕರ್ಯ. ಎಷ್ಟು ದಿವಸ ಆಯ್ತು ನಿಮ್ಮ ಊರ ನೀರು ಸಮಸ್ಯೆ ಆಗಿ? ಆಗಲೇ ಈಗ 2 ವರ್ಷ 3 ವರ್ಷ ಹಾಕೊಂಡು ಕೊಡ್ರಿ. ಮತ್ತೆ 3 ವರ್ಷ ಏನು ನೀರು ಕುಡಿದ್ರಿ ನೀವು? ಏನು ಟ್ಯಾಂಕಿನ ನೀರು ಬಿಟ್ಟಿದ್ರಿ? ಪಬ್ಲಿಕ್ ಟ್ಯಾಂಕಿ ನೀರು. ಪಬ್ಲಿಕ್ ಟ್ಯಾಂಕಿಂದ ನಿಮ್ಮ ಪ್ರತಿಯೊಂದು ಮನೆಗೆ ನಳ ಕೊಡ್ಬೇಕಂತ ಗೌರ್ಮೆಂಟ್ ಅದಾರ ಮತ್ತೆ ಆದೇಶ ಮಾಡಿರಲ್ಲ? ಬಿಲ್ಲಿನ ಸಲಾಗ ಮಾಡ್ಯಾರ್ರಿ. ಬಿಲ್ ಎತ್ಕೊಂತಾರ ಹೋಗ್ತಾರ. ಮತ್ತೆ ನಮಗೂ ಅಷ್ಟ ಕೊಡ್ತಾರ, ಊರನ್ನರಿಗೆ ಅಷ್ಟ ಕೊಡ್ತಾರ. ನಮ್ಮ ನಾಳಕ್ಕೆ ನೀರು ಇಲ್ರಿ, ಅಲ್ಲಿ ನೀರು. ಈಗ 3 ವರ್ಷ ಆತ್ರಿ ನಳ ಹಾಕಿರಿ. ಈ 3 ವರ್ಷ ಆದ್ರೂ 1 ದಿವ್ಸ ನೀರು ಬಿಡಗಲ್ರಿ ಅವರು. 1 ದಿವ್ಸ ನೀರು ಬಿಡಗಲ್ಲ. ಆಫೀಸರ್ಗೆ ಹೇಳಿದ್ರ ಅಂದ್ರ ನಾಳೆ ಬಿಡ್ತೀವ್ರಿ, ನಾಳೆ ಬಿಡ್ತೀವಿ, ಬರೀ ಇದನ್ನ ಹೇಳ್ಕೊಂತ ಹೋಗ್ತಾರ್ರಿ. ಈಗ ಅರ್ಜಿ ಕೊಟ್ಟ ಕಾಸ ಅದೊಂದು ನೋಡ್ಬೇಕಂತ ಮಾಡೀವ್ರಿ. ಅರ್ಜಿ ಕೊಟ್ಟು ಏನ್ ಬರ್ತಾರಲ್ಲ ನೋಡ್ಬೇಕಂತ ನೋಡಿರಿ. ಮತ್ತೆ ಡಿಸಿ ಕಡೆಗೆ ಏನು ಪ್ಲಾನ್ ಮಾಡ್ಬೇಕ್ರಿ. ಡಿಸಿ ಸಾಹೇಬ್ರು ಭೇಟಿ ನೀಡ್ತಾರೆ, ಮಾಡ್ಬೇಕ್ರಿ. ಹಾಗಾದ್ರೆ ಬಿಡ್ತಾರೆ ಮಾಡ್ತಾರೆ. ನಮ್ದು ವಾರ ಸರಿ ಇಲ್ಲ, ಅದು ಸರಿ ಇಲ್ಲ, ಬರೀ ಇದನ್ನ ಹೇಳ್ತಾರೆ. ಈಗ ನೀವ್ ಏನ್ ನಿರ್ಧಾರ ತಂದ್ರಿ ನಿಮ್ಮ ಊರು ಗ್ರಾಮಸ್ಥರು? ನಮ್ ನೀರ್ ಬೇಕ್ರಿ, ಒಟ್ಟ ನಳಕ್ರಿ. ಮನೆ ಮುಂದ್ರಿ ಹೆಸರಿಗೆ ಹಾಕ್ಯಾರಿ, ನಳಕ್ ನೀರ್ ಬೇಕು. ನಿಮ್ಮ ಅಧಿಕಾರಿಗಳು ಒಟ್ಟ ನೀರ್ ಬಿಡವಲ್ರು? ಬಿಡಲ್ಲ ಒಟ್ಟ. ನಿಮ್ಮ ವಾಟರ್ ಮ್ಯಾನ್ಗಳು ಏನಂತಾರ ಊರನಾರ? ಅವ್ರು ಬರೇ ಬಿಡ್ತೀವ್ರಿ ಬರಲ್ಲ, ಇಲ್ಲಿ ಮ್ಯಾಗ ಏರಲ್ಲ ಅಂತ ಹೇಳ್ತಾರೆ. ಅಲ್ಲಿ ಪೈಪ್ ಸುದ್ದಿಲ್ಲ, ನಿಮ್ಮ ಕಡೆ ವಾಲ್ ಸುದ್ದಿಲ್ಲ, ಅವ್ರು ಹೇಳ್ತಾರೆ. ನಾವ್ ಏರ್ಲಿ ಇವ್ರ ಹೆಂಗ್ ಕೇರ್ ಅಂತ ಹಿಂಗಟ ಬುದ್ಧಾಡಕ್ ಬರ್ತಾರ್ರಿ. ಇದಕ್ಕೆ ಪ್ರತಿಕ್ರಿಯಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈಶ್ವರ್ ಬಂಡಿವಡ್ಡರ್ ಇನ್ನು 15 ದಿನದ ಒಳಗಾಗಿ ಗ್ರಾಮದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವೆ ಎಂದು ಭರವಸೆ ನೀಡಿದ್ರು. ವರದಿ ಕಮಲೇಶ್ ಹಡಪದ್. ನೋಡಿ ಸರ್, ಗಾಂಧಾಳ ಗ್ರಾಮದೊಳಗ ಈಗ ಆಲ್ರೆಡಿ ನೀರಿನ ಸಮಸ್ಯೆ ಬ್ಯಾಸಿಗೆ ಒಳಗೆ ಉದ್ಭವ ಆಗುತ್ತೆ ಪ್ರತಿ ವರ್ಷನೂ. RWS ನಾವು ಲೆಟರ್ ಮೂವ್ ಮಾಡಿರ್ತೀವಿ. ಲಾಸ್ಟ್ ಟೈಮ್ ಬೋರ್ವೆಲ್ ಹಾಕಿದ್ರು, ನೀರು ಬಿದ್ದಿಲ್ಲ ಅದು. ಈ ವರ್ಷ ನಮ್ಮಲ್ಲಿ 2 ಸೋರ್ಸ್ ಅವೈಲೇಬಲ್ ಇದೆ. ಒಂದು ಸೋರ್ಸು ಕಡಿಮೆ ಆಗಿದೆ, ಇನ್ನೊಂದು ಸೋರ್ಸಿಂದ ನಾವೇನು ಮಾಡ್ತೀವಿ, ಇಡೀ ಊರು ಕವರ್ ಮಾಡ್ತಾ ಇದ್ವಿ. ಅಲ್ಲಿ ಸಾರ್ವಜನಿಕರ ಬೇಡಿಕೆ ಏನಿದೆ ಅಂದರೆ ಅವ್ರು ಏನಂತಾರೆ,
ಸೋರ್ಸನ್ನ ನಮ್ಮದು GLSR ಟ್ಯಾಂಕ್ ಇದೆ ಇಲ್ಲಿ. ಆ GLSR ಟ್ಯಾಂಕಿಗೆ ಸಪ್ಲೈ ಕೊಡ್ರಿ, ಅಲ್ಲಿದ್ರೆ ಏನು ಮಾಡಿ ಇಡೀ ಊರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ನಮಗೆ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ನಮ್ಗೆ GLSR ಟ್ಯಾಂಕಿಗೆ ಏರ್ಸೋಕ್ಕಾಗಲ್ಲ. ಮತ್ತು ಆಮೇಲೆ ಇನ್ನೊಬ್ರು ರೈತರ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಅವ್ರು ರೈತರು ಏನು ಹೇಳ್ತಾ ಇದ್ದಾರೆ ಅಂದರೆ GLSR ಟ್ಯಾಂಕಿಗೆ ಆದರೆ ನಾವು ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲಿ ಸ್ಥಳೀಯ ಜನರು ಹೇಳ್ತಿರ್ತಾರೆ ಅರ್ಧ ಭಾಗಶ ಬರ್ತಾ ಅರ್ಧ ಭಾಗಶ ಬರಂಗಿಲ್ಲ. ಅದು ಹೌದು ಸರ್. ಮತ್ತು GGM ಪೂರ್ಣಗೊಂಡಿದೆ ಅಲ್ಲಿ ಹೊರಾಗ 2 ದಿವಸ ನೀರು ಅಷ್ಟು ಬಿಟ್ಟು ಕಾಟ ಬಂದಾಗಿದೆ ಅಂತ ಹೇಳ್ತಾರೆ ಸರ್. JGM ನೋಡಿ ಸರ್, JGM ಮಾಡಿದ್ದಾರೆ, ಬಟ್ ಅದಕ್ಕೆ ನೀರು ಕನೆಕ್ಷನ್ ಕೊಟ್ಟಿಲ್ಲ ಇನ್ನು RWS ಡಿಸ್ಟ್ರಿಬ್ಯೂಟ್. ಸರ್ ಅವರು ಸುಮಾರು 3 ವರ್ಷ ಆಯ್ತು ಸರ್ ಈ ಸಮಾಜದೊಳಗೆ ಗೊಂದಲದೊಳಗೆ ಸಿಕ್ಕೊಂದಲ್ಲಿ ಸಾರ್ವಜನಿಕರು ಅವರಿಗೆ ಇಂಥ ಬ್ಯಾಸಿಗೆ ಒಳಗ್ತಾರೆ, ನೋಡಿ ಸರ್, ಇಂಥ ತಾಪ ಬಿಸಿಲು ಒಳಗ್ತಾರೆ. ಸರ್ ಈಗ ನಾನೇನು ಹೇಳ್ತಾ ಇದ್ದೀನಿ ಸರ್, ಇವಾಗ ನಾವು ನೀರು ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಏನು ಸೋರ್ಸ್ ಅವೈಲೇಬಲ್ ಇದೆ ಅಲ್ಲ, ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನಮ್ಗೆ ಎಕ್ಸ್ಟರ್ನಲ್ ಸೋರ್ಸ್ ಇಲ್ಲ. ಈಗ ಕುಡಿ ನೀರು ಇಲಾಖೆ ಇದೆ, RWS ಇಲಾಖೆ ಇದೆ, ಅವರಿಂದ ನಮ್ಗೆ ಏನು ಸಪೋರ್ಟ್ ಸಿಗ್ತಾ ಇಲ್ಲ. ನಮ್ಮ ಕಡೆ ಏನು ಸೋರ್ಸ್ ಇದೆ ನೋಡಿ, ನಾವು ಅದರಿಂದ ನೀರು ಕೊಡ್ತಾ ಇದ್ದೀವಿ.